ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಆ ಹೆಂಗಸಿನ ಫೋಟೋ ಏನಾದ್ರು ಸಿಕ್ತಾ? ಅದೇಕ್ ಸರ್ ಅಷ್ಟು ಚೆನ್ನಾಗಿ ಗೆಸ್ ಮಾಡಿದ್ರಿ? ಅದಕ್ಕೆ ಲಾಯರ್ ಅನ್ನೋದು. ಗೆಸ್ ಅಂತ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮ್ ತಲೆಯಲ್ಲಿ ಓಡೋ ವಿಚಾರ ಅಂದ್ರೆ ಅದೊಂದೇ. ನಮ್ಮ ಕೃಷ್ಣನಿಗೆ ಸಂಬಂಧಪಟ್ಟ ಮಾಹಿತಿ ನಮಗ್ ಸಿಗಬೇಕು. ನಮ್ ಕೃಷ್ಣ ನಮಗ್ ಸಿಗಬೇಕು. ಸಿಗೋ ತರ ಎಲ್ಲಾ ಸೂಚನೆಗಳು ಕಾಣ್ತಾ ಇದೆ ಸರ್. ಈಗ ಹೇಗೋ ಆ ಹೆಂಗಸಿನ ಫುಟೇಜ್ ಸಿಕ್ಕಿದೆ, ಅದನ್ನ ನಾವು ಎಲ್ಲಾ ಸ್ಟೇಷನ್ಗೂ ಕಳಿಸ್ಕೊಟ್ಟಿದೀವಿ ಸರ್. ಆದಷ್ಟು ಬೇಗ ಆ ಹೆಂಗಸನ್ನ ಹಿಡ್ದೇ ಹಿಡಿತೀವಿ ಸರ್. ನಿಮ್ಮ ಮಗು ನಿಮಗೆ ಸಿಕ್ಕೇ ಸಿಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅರೆ, ಇದರಲ್ಲಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನಿದೆ ಸರ್? ನಾವು ನಮ್ಮ ಡ್ಯೂಟಿ ಮಾಡ್ತಿದ್ದೀವಿ ಅಷ್ಟೇ. ಪರ್ಸನಲಿ ನೀವು ಮಗುಗೋಸ್ಕರ ಒದ್ದಾಡ್ತಿರೋದು ನೋಡಿದ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ ಸರ್. ಐ ವಿಶ್ ನಿಮ್ಗೆ ಆದಷ್ಟು ಬೇಗ ನಿಮ್ಮ ಮಗು ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ಆ ಹೆಂಗಸಿನ ಫೋಟೋನ ಕಳಿಸ್ತೀರಾ? ಹಾ ಸರ್, ನಾನೇ ಕಳಿಸ್ಬೇಕು ಅನ್ಕೊಂಡಿದ್ದೆ. ಒಂದ್ಸಲ ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಆ ಹೆಂಗಸಿನ ಫೋಟೋ ತೋರಿಸಿ ಅವ್ರಿಗೆ ಯಾರಿಗಾದ್ರೂ ಪರಿಚಯ ಇದೆಯಾ ಅಂತ ಕೇಳಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಸರ್. ಸೇವಂತಿ, ನೋಡು, ನಮ್ಮ ಮಗುನ್ ಕರ್ಕೊಂಡು ಹೋಗಿದ್ದ ಹೆಂಗಸಿನ ಫೋಟೋ ಕಳಿಸಿದಾರೆ. ಈ ಹೆಂಗಸ್ನ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ಎಲ್ಲಿ? ಅವತ್ತು ಅರ್ಜುನ್ ಸರ್, ನನಗೆ ಇವಳು ಗೊತ್ತು. ನಾನು ಇವಳನ್ನ ನೋಡಿದ್ದೀನಿ. ಗೊತ್ತಾ? ಯಾರಿವಳು? ಮಾಯಮ್ಮ, ಇದರಿಂದ ದಯವಿಟ್ಟು ಹೇಗಾದ್ರೂ ಮಾಡಿ ನನಗೆ ಮುಕ್ತಿ ಕೊಡಿಸಿ ಮಾಯಮ್ಮ, ಪ್ಲೀಸ್ ಮಾಯಮ್ಮ. ಅಂತದೇನಾಯ್ತು? ಬಾಗ್ಲು ಹಾಕಿದ್ದೀರಾ? ನನಗೀಗ ಹೊಸ ಟೆನ್ಷನ್ ಒಂದು ಉಕ್ಕರಿಸ್ಕೊಂಡಿದೆ. ಪ್ರಿಯಾ ಸಾವಾಗ ನಾನೇ ಕಾರಣ ಅಂತ ಕರ್ಣ ನನಗೆ ಚಿತ್ರ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ನಾನಿಲ್ಲಿಂದ ಹೋಗ್ಲೂಬಾರ್ದು, ಇಲ್ಲಿರ್ಲೂಬಾರ್ದು, ಆ ರೀತಿ ಟಾರ್ಚರ್ ಕೊಡ್ತಿದ್ದಾನೆ. ನನ್ನನ್ನ ಅವನಿಂದ ಹೇಗಾದ್ರೂ ಮಾಡಿ ಬಚಾವ್ ಮಾಡಿ. ದಯವಿಟ್ಟು ನೋಡಿ, ನೀವು ಕೇಳ್ದಷ್ಟು ದುಡ್ಡು ಕೊಡ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ. ನಾನು ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಅದನ್ನ ಮುಚ್ಚಿಡಕ್ಕೆ ಏನ್ ನಾಟಕ ಮಾಡ್ತಿದ್ಯೆ ಸುಬ್ಬಿ? ಆಡು ಆಡು, ಅದೆಷ್ಟು ನಾಟಕ ಆಡ್ತೀಯ ಆಡು. ನನಗೂ ಇದೇ ಬೇಕು, ಇದೇ ಬೇಕು. ಕಬ್ಬಣ ಚೆನ್ನಾಗಿ ಕಾಯಿಸಿ ಹೋಗಿದ್ದಾನೆ. ಈಗ ಸಮಯ ನೋಡ್ಕೊಂಡು ಬಡಿಯೋದಷ್ಟೇ ನನ್ನ ಕೆಲಸ. ನಿನ್ನನ್ನೇ ದಾಳ ಮಾಡ್ಕೊಂಡು ಆ ಕರ್ಣನ್ನ ಬಡ್ದು ಮೂಲೆಯಲ್ಲಿ ಕುಡಿಸ್ತೀನಿ. ಮಾಯಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ ಹೇಳಿ? ಹೇಳ್ತೀನಿ, ಕರ್ಣನಿಂದ ಬಚಾವ್ ಕೂಡ ಮಾಡ್ತೀನಿ. ಅದೇನ್ ದೊಡ್ಡ ಕೆಲಸ ಅಲ್ಲ. ಥ್ಯಾಂಕ್ಸ್ ಮಾಯಮ್ಮ. ಆದ್ರೆ ನನ್ನ ದೃಷ್ಟಿಲಿ ಕರ್ಣನ್ಗಿಂತಲೂ ಪ್ರಿಯಾನೇ ಅಪಾಯಕಾರಿ ಅನ್ಸುತ್ತೆ. ಪ್ರಿಯಾನಾ? ಮತ್ತೆ ಅವಳು ಯಾಕೆ ಬಂದ್ಲು? ಅವಳನ್ನ ಬಂದ್ಸಿಟ್ಟಿದ್ದಾಯ್ತಲ್ಲ. ಬಂದ್ಸಿಟ್ಟಿದೀನಿ ನಿಜ, ಆದ್ರೆ ಅದು ತಾತ್ಕಾಲಿಕ. ಅಂದ್ರೆ ಅಂದ್ರೆ
ಈಗ ನಾನು ಅವಳನ್ನ ಕೈಗೆ ಸಿಕ್ಕಿದ ಪೂಜಾ ಸಾಮಗ್ರಿಗಳನ್ನ ಬಳಸ್ಕೊಂಡು ಚಿಕ್ಕದಾಗಿ ಪೂಜೆ ಮಾಡಿ ಒಂದು ಚಿಕ್ಕ ಕುಡಿಕೆ ಒಳಗೆ ಅವಳನ್ನ ಬಂಧಿಸಿಟ್ಟಿದ್ದೀನಿ. ಅವಳು ಅದರಿಂದ ಯಾವ ಕ್ಷಣದಲ್ಲಿ ಬೇಕಾದ್ರೂ ತಪ್ಪಿಸ್ಕೋಬಹುದು. ಅದಕ್ಕೆ ಅವಳನ್ನ ಶಾಶ್ವತವಾಗಿ ಬಂಧಿಸ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪೂಜೆ ಆಗ್ಬೇಕು. ಅವಳ ಆತ್ಮನ ಒಂದು ದೊಡ್ಡ ಮಣ್ಣಿನ ಮಡಿಕೆಯಲ್ಲಿ ಸೇರಿಸಿ ಮರಳಲ್ಲಿ ಹೂತಾಕ್ಬೇಕು. ಆ ಕೆಲ್ಸನೇ ಮಾಡ್ಬೋದಿತ್ತಲ್ಲ, ಚಿಕ್ಕದಾಗಿ ಯಾಕೆ ಮಾಡಕ್ ಹೋದ್ರಿ? ಅದನ್ನ ಇಲ್ಲಿ ಮಾಡಕ್ಕಾಗಲ್ಲ, ಸ್ಮಶಾನದಲ್ಲೇ ಮಾಡ್ಬೇಕು. ಅದಕ್ಕೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳು, ಪರಿಕರಗಳು ಬೇರೆ ಬೇರೆನೇ ಇದೆ. ಅಯ್ಯೋ, ಅದು ನಿನಗ್ ತಿಳಿಯಲ್ಲ. ಸರಿ, ಹಾಗಾದ್ರೆ ಆ ಕೆಲ್ಸನ ಇವತ್ ರಾತ್ರಿನೇ ಮಾಡ್ಬಿಡಿ. ಎಲ್ಲ ಅನುಕೂಲಗಳು ನಾನ್ ಮಾಡ್ಕೊಡ್ತೀನಿ ಮಾಯಮ್ಮ. ಅದೇನೋ ಸರಿ, ಎಲ್ಲ ಅನುಕೂಲಗಳನ್ನು ನೀನ್ ಮಾಡ್ಕೊಡ್ತೀಯ. ಆ ಕಾರ್ಯ ನೆರವೇರ್ಬೇಕು ಅಂದ್ರೆ ಮುಖ್ಯವಾಗಿ ನಿನ್ನಿಂದ ಇನ್ನೊಂದು ಕೆಲಸ ಆಗಬೇಕು. ಹೇಳಿ ಮಾಯಮ್ಮ, ಏನ್ ಮಾಡ್ಬೇಕು? ಕರ್ಣನ್ ಕುತ್ತಿಗೆಲಿರೋ ಆಂಜನೇಯನ್ ಪದಕನ ನೀನ್ ತೆಗಿಬೇಕು. ಯಾಕೆ ಅಂದ್ರೆ ಪ್ರಿಯಾ ಕಾಟದಿಂದ, ಕರ್ಣನ್ ಚಿತ್ರಹಿಂಸೆಯಿಂದ ನೀನ್ ಮುಕ್ತಿ ಪಡಿಬೇಕಲ್ಲ, ಅದಕ್ಕೆ ಅದಕ್ಕೆ ಕರ್ಣನ್ ಕುತ್ತಿಗೆಲಿರೋದೇ ಯಾಕೆ ಬೇಕು? ನಾನೇ ಹೊಸದಾಗಿ ತಗೊಂಡ್ ಬಂದ್ ಹಾಕೋತೀನಿ. ಬೇರೆದ್ರಲ್ಲಿ ಅಷ್ಟು ಶಕ್ತಿ ಇರಲ್ಲ ಮೀರಾ. ಅವನ್ ಕತ್ತಲ್ಲಿದೆಯಲ್ಲ, ಅದು ಅನಾದಿ ಕಾಲದ್ದು. ಅದಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಇದೆ. ಒಂದು ಸರ್ತಿ ಅದು ನಿನ್ ಕುತ್ತಿಗೆಗೆ ಬಿತ್ತು ಅಂದ್ರೆ ಸಾಕು, ಪ್ರಿಯಾದೇವ ಮಾತ್ರ ಅಲ್ಲ, ಬೇರೆ ಪೀಡೆ ಪಿಸಾಚಿಗಳು, ದುಷ್ಟಶಕ್ತಿಗಳು ನಿನ್ನ ಹತ್ರ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ಕರ್ಣನು ಕೂಡ ನಿನ್ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಹೆದರ್ಕೋತಾನೆ. ಆದ್ರೆ ಅದನ್ನ ಅವ್ನ್ ಕೊಡ್ಬೇಕಲ್ಲ. ಕೊಡಲ್ಲ, ಗೊತ್ತು. ನೀನು ಕದ್ದು ತಗೊಂಡ್ ಬಾ. ನೋಡು ಮೀರಾ, ಒಂದ್ ಒಳ್ಳೆ ಉದ್ದೇಶಕ್ಕೆ ಕದಿಯೋದು ತಪ್ಪಲ್ಲ. ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಡ. ಅರ್ಜುನ್ ಸರ್, ನಾನೊಂದ್ಸಲ ದೇವಸ್ಥಾನಕ್ಕೆ ಹೋಗಿದ್ದೆ.